ಏನಪ್ಪ ಡ್ರೈವರ್ ಅಣ್ಣ ಎಲ್ಲಿದೆ ದೊಡ್ಡಿಗೆ ಬಂದಿದ್ದೆ ನಾನೀಗ ದಯವಿಟ್ಟು ಹಿಂಗ ರಸ್ತೆ ಮಧ್ಯದಲ್ಲಿರೋ ಕೋತಿಗಳಿಗೆ ನೀವು ಏನು ಆಹಾರ ಕೊಡಬೇಡಿ. ಚಂದದ ಯವ್ವ ಯಪ್ಪ ಅದು ಚೆನ್ನಾಗಿ ಒಂದು ಹಳ್ಳಿ ಅಂಗಡಿಯಿಂದ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಈಗ ಅಟ್ರಾಕ್ಟ್ ಆಗಿ ಒಳಗೆ ಬಂದಾಳ. ಕುಂಜುಮಲೆ ಕುರಿಯಂಜುಮಲೆ 77 ಮಲೆ ತಪ್ಪನೆ ನೆಲನಾಟಿ ಮಾಡುವಂತ ನಮ್ಮ ಪಾಜಿ ಮುದು ಮಾದೇವನ ಪಾದಕ ದುರ್ಗಾಂದೆ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಕಾರ್ ತಗೊಂಡಾಗ ಇದು ಮೊದಲನೇ ದೇವಸ್ಥಾನ ನಾನು ಹೋಗ್ತಾ ಇರೋದು. ಹಂಗಾಗಿ ಇವಾಗ ನಾನು ಟಿ ಶರ್ಟ್ ಎಲ್ಲ ರೆಡಿ ಆಗಿದ್ದೀವಿ. ಅವರೆಲ್ಲ ರೆಡಿ ಆಗ್ತಿದ್ದಾರೆ, ನಾನೊಬ್ಬ ರೆಡಿ ಆದೆ. ಇನ್ನೇನು ಬಂದ್ಬಿಡೋದು. ಬನ್ನಿ ಬೆಟ್ಟಕ್ಕೆ ಹೋಗೋಣ. ನಮ್ಮ ಕಾರ್ ಆಲ್ರೆಡಿ ರೆಡಿ ಇದೆ. ಎಸ್, ರೆಡಿ ಟು ಗೋ. ಬನ್ನಿ ಹೋಗೋಣ. ಪಾಪ ಶ್ವೇತಾ ಗೇಟ್ ಕಾಯೋ ಕೆಲಸ ಕೊಟ್ಟಿದ್ದೀವಿ ಪ್ರತಿ ಸರಿ. ಆಯ್ತು ಕಣ. ವಾಚ್ಮ್ಯಾನ್, ವಾಚ್ ವುಮೆನ್. ಸೊ ರೆಡಿಯಾಗಿ ಈಗ ಬೆಂಗಳೂರು ಬಿಟ್ಟಿವಿ. ಏನಮ್ಮ ಎಲ್ಲೊಂಟಿ? ಎಲ್ಲೊಂಟಿ? ಮಾದೇಶ್ವರ ಬೆಟ್ಟ. ಮತ್ತೆಲ್ಲ ಹೋಗ್ತಿ? ಮಾದೇಶ್ವರ ಬೆಟ್ಟ ಅದೊಂದೇನಾ? ಮತ್ತೆಲ್ಲ ಹೋಗ್ತಿ? ಟೈಮ್ ಇದ್ರೆ ಮತ್ತೆ ಇನ್ನೊಂದು ಕಡೆ ಎಲ್ಲ ನೋಡ್ಬೋದು. పెద్ద ప్లానింగ్ మా మమ్మీది పెద్ద ప్లానింగ్ గాయ్స్. ಏನಪ್ಪ ಡ್ರೈವರ್ ಅಣ್ಣ? ನಾಷ್ಟ ಮಾಡಿಸ್ತೀರಿ? ಆಕ್ಚುಲಿ ಈಗ ಒಂದು 6:30 7 ಗಂಟೆಗೆ ಬಿಡೋಣ ಅಂತ ಪ್ಲಾನ್ ಇತ್ತು ನಮ್ದು. ನಿನ್ನೆ ಮಳೆ ಆಗಿರೋದಕ್ಕೆ ಫುಲ್ ಚಳಿಗೆ ಎದ್ದೇಳಕ್ಕೆ ಆಗಿಲ್ಲ. ಒಂದು 7:30 7:45 8 ಬಿಟ್ಟಿವಿ. ಸಂಡೆ ಬೇರೆ, ಎಲ್ಲಿ ರಶ್ ಇರುತ್ತೇನೋ ಗೊತ್ತಿಲ್ಲ. ಔಟ್ಫಿಟ್ ಭಾರಿ ಐತ್ ಬಿಡ್ ನಿಂದು. ವೈಟ್, ನಾನು ವೈಟ್, ನೀನು ವೈಟ್. ಬ್ಲ್ಯಾಕ್ ಹಾಕೊಂಡಿದ್ರು. ಬ್ಲ್ಯಾಕ್ ತೆಗಿ ಫಸ್ಟ್ ಅಂತೇಳಿ ವೈಟ್ ಹಾಕ್ಸಿದೀನಿ. ಇದ್ಯಾತಾ ನಿಮ್ದು? ಏನ್ ಟ್ರಿಪ್ಪಾಗಿ ಮಾತಾಡ್ಸ್ಕೊಂತ ಬರ್ತಾರ ಅಂದ್ರೆ ನೀವು ಮಕ್ಕಂತೀರಿ. ಏನೇನಪ್ಪ ನೀನೇನು ಹೇಳ್ದ ಅವಲೇ? ಅಣ್ಣ ಎಲ್ಲ ಟಿಫಿನ್ ಇಲ್ಸಣ್ಣ ನಮಗೆ ಅಂತಂದಿಲ್ಲ. ಈಗ ದೋಸೆ ಆರ್ಡರ್ ಮಾಡಿ ಇನ್ನ ಮಕ್ಕಂತಲ್ಲ ಈಗ. ಹಂಗಂತ ಎದ್ದು ವರ್ಕಿ ಹೊಡಕತ್ರಿ ಇಬ್ರು. ಸುಂದರ್ಲೆ ಭಯ ಆದ್ರೆ ಯಾರು ಮಕ್ಕಂತಾರೆ ಗೊರಕೆ ಹೊಡಿತಾರೆ. ಭಯ ಪಟ್ಟವ್ರು ಸುಮ್ಮನೆ ಏನು ಹೇಳ್ತಾ ಅಂತ ಹೇಳ್ತೀನಿ ನೋಡಿ. ಟಿಫಿನ್ ಹೆಂಗಿತ್ತಪ್ಪ? ಪ್ರೈಸ್ ಹೆಂಗಿತ್ತು? ಕೃಷ್ಣ ಕೇಶವ ಪ್ರೈಸ್ ಭಾಳ ಅಂದ್ರೆ ಭಾಳ ಹೈ ಐತೆ ಪ್ರೈಸು. ನೋಡ್ಕೊಂಡು ಬರ್ರಿ. ಒಂದು ವಡ ಎಲ್ಲೆಷ್ಟು? 80 ರೂಪಾಯಿ. 2 ಇಡ್ಲಿ 80 ರೂಪಾಯಿ. ನಮ್ಮಿಬ್ಬರು ನಮ್ಮ 3 ಜನರು ಸೇರಿ ಈಗ ಒಂದು 580 ರೂಪಾಯಿವರೆಗೂ ಆಯ್ತು ಬಿಲ್. ಅದೇ ಏನಂದ್ರೆ ತುಂಬಾ ಚೆನ್ನಾಗೈತೆ ನೋಡೋಕೇನು, ಬಟ್ ಟೇಸ್ಟ್ ಮಾತ್ರ ಓಕೆ ಅಷ್ಟೇ. ಒಟ್ಟಷ್ಟು ಪ್ರೈಸ್ ತಗೊಂಡು ಬರ್ರಿ. ಈಗ ದೊಡ್ಡ ಬಂದಿ ನೋಡು. ನಮ್ಮ ಊರಾಗ ದೊಡ್ಡ ಅಂದ್ರೆ ಬಾತ್ರೂಮ್ಗೆ ಹೋಗೋದು ಅಂತ. ಇಲ್ಲಿ ಎಷ್ಟು ಕ್ಯಾಜುವಲ್ ಆಗಿ ಮಾತಾಡ್ತಾರೆ. ಎಲ್ಲಿದೆ ದೊಡ್ಡಿಗೆ ಬಂದಿದ್ದೆ ನಾನೀಗ.
ನಾನು ಸಹ ದೊಡ್ಡ ಬಂದಿದ್ವಾ ಈಗ ಹೊಂಟಿವಿ ನೋಡಿ. ಈಗ ಏನ್ ತರ್ಬೇಕ ದೊಡ್ಡಗ ಅದಕ್ಕೆ ಏನ್ ದೊಡ್ಡ ಶಾರ್ಟ್ ಫಾರ್ಮ್ ದೊಡ್ಡ ಅಂತಾನೆ. ಈಗ ದೊಡ್ಡ ಮೇಲೆ ಹೋಗ್ಬೇಕು ಇವಾಗ. ನಾವು ಫಸ್ಟ್ ಟೈಮ್ ಇವ್ರ ಫ್ರೆಂಡ್ ಶಿವಕುಮಾರ್ ಅವ್ರ ಜೊತೆ ಬಂದಿವಿ. ನಮಗೆ ಗೊತ್ತಿಲ್ಲ ಇಲ್ಲಿ ಊರು ಹಿಂಗ ಹೆಸರಿರೋದೇ ಗೊತ್ತಿಲ್ಲ ನಮಗೆ. ನನಗೆ ಗೊತ್ತಿತ್ತು ನನಗೆ ಗೊತ್ತಿರ್ಲಿಲ್ಲಪ್ಪ. ಏನ್ ನಾವ್ ಅಣ್ಣ ಪಾಪ ಫೋನ್ ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಅಂದ ಪಾಪ ಹೆಂಗ್ ಹೇಳಿದ್ರೆ ಹೇಳಿ, ನೀನೇ ಹೇಳಪ್ಪ. ಆ ಕಡೆಗೆ ಶಿವ ಇದ್ದ, ಇಲ್ಲಿದ್ದ ಅಂದ, ಈಗ ದೊಡ್ಡದ ಮನೆ ದೊಡ್ಡಿಗೆ ಅಂದ. ಈಗ ಗಾಬರಿ ಒಳಗತ್ತಾಳ. ಊರ್ಲೇ ಇದು ಊರಿದ ನಾನು ದೊಡ್ಡದ ಇರ್ತೀನಿ ಬಂದ್ ಮಾಡೋದು 10 ನಿಮಿಷ ಅಂತ ಅವನು. ಕತೆ ಹಿಂಗಿದೆ ಹೆಸರು ಚಂದ. ಅಂದ್ರೆ ಅರ್ಥ ನಮ್ಮೂರಾಗ ಬೇರೆ ಕಡೆ, ಇಲ್ಲಿ ಬೇರೆ ಕಡೆ. ಅವ್ರಿಗೆ ಇನ್ನೊಂದೇನಂದ್ರೆ ಅವ್ರಿಗೆ ಅದು ಗೊತ್ತೇ ಇಲ್ಲ. ಅದು ಗೊತ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲ ನಮ್ಮೂರ್ ಕಡೆ ಹಿಂಗ ಅಂತಾರ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವ್ರ ಕಡೆ ನಗ್ತಾ ಇರೋದಕ್ಕೆ ಯಾಕೆ ನಗ್ತಾ ಇರ ಅಂದ್ರೆ ಇಲ್ಲ ಹಿಂಗೈತ್ ನೋಡ ಅನ್ನ. ಹೌದೇನೆ. ಸ್ಟಿಲ್ 28 kilometers. ಫುಲ್ ರಶ್ ರೋಡ್. ಹೆಂಗಪ್ಪ ಬಸ್ಗಳು ಬರ್ತಿರೋದು? ಬಸ್ಸುಗಳಂತೂ ಮೈ ಮೇಲೆ ಬರ್ತಾರೆ, ಇನ್ನೇನು ಅನ್ನಂಗೆ ಅದರಪ್ಪ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ. ಫುಲ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅವರು. ಥರ ಗೇಮ್ ಆಡ್ತಾರಲ್ಲ ಹಂಗೆ ಮಾಡಾಕತ್ಬಿಟ್ರು. ನೆಕ್ಸ್ಟ್ ಲೆವೆಲ್. ಇನ್ನೂ 1 hour ಜರ್ನಿ ಆದರೆ ನೆಕ್ಸ್ಟ್ ಲೆವೆಲ್ ರಶ್ ಐತೆ. ಈ ಸಂಕಪ್ಪ ಇದಾನಲ್ಲ ಮಾಡೋದು ಒಂದೊಂದಲ್ಲ. ನಿನ್ನೆ ಮೊನ್ನೆ ಹೋಗಂಬ ಅಂದರೆ ಫುಲ್ ಕೆಲಸ ಅಂತೇಳಿ ವೀಕೆಂಡಾಗ ಕರ್ಕೊಂಬಂದ ನಾನು. ಹೆಂಗಂತ ಹುಡುಗ ಹುಡುಗ ಮಾಡ ಅಷ್ಟೇ ಅದೊಂದು ಇನ್ನೊಂದ್ಸರಿ ಮಾಡ. ನೋಡಪ್ಪ ರೋಡ್ ಹೆಂಗೈತೆ. ಹಿಂಗ ಜಿಗ್ಸಾಗ್ ಈ ತರ ರೋಡ್ ಎಲ್ಲ ಧರ್ಮಸ್ಥಳ, ಉಡುಪಿ, ಹೌದಿಲ್ಲ ಕರ್ನಾಟಕಲ್ಲ ಅಲ್ಲಿ ಹೋಗಿ ತಿರುಪತಿ, ಈಗ ಮಾದೇಶ್ವರಂ ಬೆಟ್ಟ. ಹಿಂಗೈತು ಡ್ರೈವಿಂಗ್ ಒಂಥರ ಮಜಾ ಇರುತ್ತೆ. ನೀನ್ ಬಾರಿ ಜೋರ್ ಕಾಣಾಗತ್ತಿ ಬಿಡು, ಮಸ್ತ್ ಕಾಣಾಗತ್ ಬಿಡಿ ನೀನ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇಷ್ಟ ಆಗ್ತದ ಕಣ ನಿಂಗೆ. ನೋಡಿ ಗಾಯ್ಸ್, ಕಣ್ಣಿಗೆ ಕಂಡಷ್ಟು ಮೊಬೈಲಲ್ಲಿ ಕಾಣಲ್ಲ, ತುಂಬ ಚೆನ್ನಾಗಿದೆ. ಜೋಳಿಗೆಯಾಗ ಅಕ್ಕಿ ತಂದು ಹಾಕಿರಲ್ಲ, ಅಮ್ಮಯ್ಯ ಹೋಗ್ಬರ್ತೀನಿ ಅಂತಾನಲ್ಲ, ಹೋಗ್ಬೇಕಂದ ಅಂತ ಮುತ್ತು ಕೊಡ್ತಾರೆ. ತಪ್ಪಿಕೊಂಡು ಹೇಳ್ತಾನೆ ರಾಜ್ಕುಮಾರ್. ಜೋಗಿದಲ್ಲ ಅದು. ಏನ್ ರಿಡಕ್ಷನ್ ಮೀರ್ಸಕ್ ಯಾರ ಕೈಲಾಗಲ್ಲ, ಯಾರ ಕೈಲಾಗಲ್ಲ. ಅವ್ರಿಗೆ ಹೆಂಗ್ ಒಪ್ಸಿದ್ದಾನ ಪ್ರೇಮ? ಅವರು ಮಗಂದಲ್ಲ ಮಾಡ್ಯಾರ, ಚೆನ್ನಾಗಿತ್ತು. ಆಗ್ಲಪ್ಪ ಈ ಕಾನ್ಸೆಪ್ಟ್ ಹೆಂಗ ಫಸ್ಟ್ ವಿಡಿಯೋ ಸಿನಿಮಾ ಶುರು ಒಳಗ ನಿಮ್ಮ ಅಪ್ಪ ಅಮ್ಮನ ಹತ್ರ ಜೋಳಿ ತುಂಬಿಸಿ ಕಾಲು ಮುಗಿಸಿ ಸ್ಟಾರ್ಟ್ ಮಾಡೋದು ಹಿಂಗ, ಅದೆಲ್ಲ ಒಳ್ಳೆ ಅದೆಲ್ಲ ಹೇಳ್ತಲ್ಲ. ಗೋಲ್ಡನ್ ಏರಾ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ. ಹಂಗಂದ ತಕ್ಷಣ ಜನ ಭಿಕ್ಷೆ ಬಿಡೋದೆಲ್ಲ ತೋರಿಸಿ, ಬೇಡುವುದೇ ಕಾಯಕವೇ, ಕೈ ತುಂಬ ಇದ್ದವನೇ ಯೋಗಿ. ನಿನಗೆ ಆ ಫಿಲಿಮ್ ಮತ್ತೆ ಇದು ಯಾವ್ದು ಪೋ ಅಂತ ರಾಜ್ ಸೀನ್ ಟು ಸೀನ್ ನೆನಪದವಲ್ಲ, ಜಾಕಿ, ಅನ್ನಬಾಂಡು ಅವೆಲ್ಲ. ಅಪ್ಪು ಯಾವ್ದು ಇದು ರಾಜದಾಸ್ ಶೋಭನ್ ಅಂತ ಎಲ್ಲ ಕ್ಯಾರೆಕ್ಟರ್ ಡೈಲಾಗು ನೆನಪದ, ಮತ್ತೆ ಸೀನ್ ಟು ಸೀನ್ ಅಲ್ಲದೆ. ನೆನ್ಪಿಟ್ಟೇನಪ್ಪ, ನೆನಪೇ ಇರಲ್ಲ ಡೈಲಾಗ್ಗಳು. ಈಗ ನನಗೆ ಡೇಟ್ ಆಫ್ ಬರ್ತ್ ನೆನಪಿರಲ್ಲ, ನೆನಪಿಟ್ಕೊಂಡಿಲ್ವಾ? ಬಿಕಾಸ್ ಆಫ್ ಲವ್. ಸಿನಿಮಾ ಲವ್ ಮಾಡಿದ್ದೀನಿ. ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ನಿನಗೆ ಅರ್ಥ ಹಂಗೆ. ಎಲ್ಲಿಂದ ಎಲ್ಲಿ ಕುಂದಿರ್ತಾನಪ್ಪ ನಿನ್ನ
ಮಗ ಮಾದೇಶ್ವರ ಎಲ್ಲಿಂದ ಎಲ್ಲಿ ಬಂದು ಕುಂತೀನಿ. ಮಾದೇಶ್ವರ ಶಿವಪ್ಪ ನೋಡಿ ಎಲ್ಲಿ ತಪ್ಪಿಸ್ತಾರೆ. ನೋಡಿದ್ಮೇಲೆ ಈ ಶಿವಪ್ಪ ಬೇರೆ ಮಾದೇಶ್ವರ ಬೇರೆ ನಮ್ಮ ಎಲ್ಲಿಂದ ಎಲ್ಲಿ ಕುಂಚ ನೋಡಿ ಶಿವಪ್ಪ ಅಂತೀಯಲ್ಲ. ಶಿವಪ್ಪ ಒಂದು ಎಲ್ಲಿಂದ ಎಲ್ಲಿ ಕುಂತ ನೋಡು ಬೆಟ್ಟದ ಮೇಲೆ. ಈಗ ಅದು ಶಿವನ ಮೇಲೆ ಕೂತಿದ್ದಾರ. ಶಿವನ್ ಮೇಲೆ ಶಿವ ಶಿವ ಅಂತ ಶಿವ ಅದು ಹುಲಿ ಹುಲಿ ಮೇಲೆ ಕುಂತಿರೋದು. ಬೆಟ್ಟದ ಮೇಲೆ ಕುಂತದ್ದಲ್ಲ ಹುಲಿ, ಆ ಹುಲಿ ಮೇಲೆ ಕುಂತಿದ್ದ ಶಿವಪ್ಪನ. ನಾಮ ಬೇರೆ ನಾಮ ಬೇರೆ ಊರು ಬೇರೆ ಎಲ್ಲ ಊರಿಗೆ ಅದನ್ನೇ. ನಾನ್ ನೋಡಿದ್ದಿಲ್ಲಪ್ಪ. ಹಿಂಗೈತೆ ರೋಡ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಕ್ರೇಜಿ ರೋಡು. KSRTC ಡ್ರೈವರ್ಸ್ ಅಂತೂ ಕ್ರೇಜಿ ಅಂದ್ರೆ ಕ್ರೇಜಿ, ಅವರು ಭಾರಿ ಕ್ರೇಜಿ. ಮತ್ತೆ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಮೆಟ್ಲಿ ಬಗಲ್ಲ ಇಲ್ಲದ ಸ್ಟ್ರೇಟ್ ರೋಡ್ ಯಾವಾಗ ಮಾಡಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ತಿರುಗಿ ಈ ಕಡೆ ವಾಪಸ್ ಬರ್ತಾರೆ ನೋಡಿ. 30 ರೂಪಾಯಿ ಅಲ್ಲ. ಈಗ ಆಮೇಲೆ ಮತ್ತೆ ಮೆಟ್ಲತ್ತೆ ವಾಪಸ್ ಬರ್ಬೇಕಾ? ಅಣ್ಣ ಆಮೇಲೆ ಮತ್ತೆ ಮೆಟ್ಲತ್ತೆ ವಾಪಸ್ ಬರ್ಬೇಕಾ? ಹಾಂ ಮೆಟ್ಲತ್ತೆ ವಾಪಸ್ ಬರೋದು. ಅಲ್ಲ ವಯಸ್ಸಾದಾರ ಇದ್ರು ಎಲ್ಲ ಕಡೆ ಸೀದೆ ಬರ್ತಾರೆ. ನಮ್ಗೆ ವಯಸ್ಸಾದವ್ರಿಗೆ ಹೆಂಗ್ ಗೊತ್ತಾಗ? ಬನ್ನಿ ಗೆಳೆಯರೇ ಬನ್ನಿ, ಬನ್ನಿ ಗೆಳೆಯರೇ ಬನ್ನಿ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಕುಂಜುಮಲೆ ಕುರಿಯಂಜುಮಲೆ 77 ಮಲೆಯಲ್ಲಿ ತಪ್ಪನೆ ನೆಲನಾಟ್ಯವಾಡುವಂತ ನಮ್ಮ ಪಾಜಿ ಮುದ್ದು ಮಾದೇವನ್ ಪಾದಕ ದುರ್ಗಣ್ಣೆ ಬಸಪ್ಪ ಹಿಡ್ಗಾಯ ಬಸಪ್ಪ ಸಿಂಗಾಲ್ನೂರು ಕಟ್ಟೆ ಬಸಪ್ಪನ ಕನ್ಸರು ಗಣ್ಣೆ ಅರಯ್ಯ ಬಿಲ್ಲಯ್ಯ ಬೆಡ್ರ ಕನ್ನಪ್ಪನ ಪಾದಕ ಕನ್ಸರು ಗಣ್ಣೆ ಮದಪ್ಪ ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಅಚಿರಿ ದೀಪಗಳ ಆಚಿರಿ ಧೂಪಗಳ ಅಚಿರಿ ದೀಪಗಳ ಆಚಿರಿ ಧೂಪಗಳ ರಾಗಗಳ ನುಡಿಸಿರಿ ತಾಳಗಳ ಅಚಿರಿ ದೀಪಗಳ ಆಚಿರಿ ಧೂಪಗಳ ಮದೇನ ಕಂಡ ಬಾಡಿ ಮುಖಂಡ ದೇವ ನೆಲೆಗೊಂಡ ಮದೇನ ಕಂಡ ಬಾರಿ. ನಮ್ಮ ಮುಂದಿನ ಪಯಣ ದಾಸೋಹ ಭವನ. ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ದರ್ಶನ ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಆ್ಯಕ್ಚುಲಿ ಭಾಳ ಚೆನ್ನಾಗಿತ್ತು. ಆದಮೇಲೆ ಅನ್ನದಾಸೋಹ ಅಂತ ಅಂದ್ವಲ್ಲ, ಏನು ಸಿಕ್ಕಾಪಟ್ಟೆ ರಶ್ ಐತೆ. ಆಗಲ್ಲ ಆಗಲ್ಲ, ತುಂಬ ಲೇಟ್ ಆಗ್ಬಿಡ್ತೈತೆ. ಅಮ್ಮನಿಗೆ ಬೇರೆ ಕಾಲು ನಾವು ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸೊ ವಿ ಆರ್ ಕ್ಯಾನ್ಸಲಿಂಗ್ ಅನ್ನದಾಸೋಹ. ಡೈರೆಕ್ಟ್ ಕೆಳಗಡೆ ಹೋಗ್ಬಿಡೋದೆ ಇವಾಗ. ಎಸ್, ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ವೀಕೆಂಡ್ ಎಷ್ಟು ಜನ ಏನು ರಶ್ಶು ಹೇಳ್ಬಾರ್ದು. ನಾವು ಅಲ್ಲಿಗೂ ಸ್ಪೆಷಲ್ ದರ್ಶನಕ್ಕೆ ಹೋಗಿ ಬೇಗ ಬಂದಿದ್ದೀನಿ. ನಾರ್ಮಲ್ ದರ್ಶನಕ್ಕೆ ಹೋಗೋದಂತೂ ಭಾಳ ಕಷ್ಟ ಇರ್ತದೆ. ಆರಾಮಾಗೋದು ಊಟ ಗೀಟೆಲ್ಲ ಅಲ್ಲೇ ಬಿಡೋದು. ಬಟ್ ಚೆನ್ನಾಗಿತ್ತು. ಓವರಾಲ್ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿಲು ಹಂಗೆ ಐತೆ, ಜನನೂ ಅಷ್ಟೇ ಜನ ಬಂದವರ. ಬಟ್ ಒಳಗಡೆ ತುಂಬ ಚೆನ್ನಾಗಿತ್ತು. ದರ್ಶನ ಮಾತ್ರ ಭಾಳ ಶಾಂತ ರೀತಿಯಲ್ಲಿ ಆಯಿತು, ಚೆನ್ನಾಗಿತ್ತು.
ಲಾಡು ಪ್ರಸಾದಕ್ಕೆ ನಿಂತ್ಕೊಂಡಿದ್ದೀವಿ. 1:25. ಬೇಡ ಅಂತ ಹೇಳಿದ್ರು ಕೇಳಿರ್ದಂಗೆ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಮನೆ ಕಟ್ಟೋಣ ಅಂತ ಬಂದಾಳೆ. ಮನೆಯಲ್ಲ ಮನೆ ಕಟ್ತೀವಿ, ಇಲ್ಲಿ ಕಟ್ಬೇಕಂತ ಏನಿಲ್ಲ ಅಂದೆ. ಇಲ್ಲ ನಿಲ್ಲಿಸ್ಲೇಬೇಕು ಅಂದು. ಸದ್ಯ ಇಲ್ಲಿ ದೇವಸ್ಥಾನ ಸಿಕ್ತು, ಶನಿ ಮಹಾತ್ಮನ ದೇವಸ್ಥಾನ. ಸೊ ಇಲ್ಲಿ ಪಾರ್ಕ್ ಮಾಡಿ ಮನೆ ಕಟ್ಟಕ್ಕೆ ಅಂತ. ಈ ಕಲ್ಲು ಹುಡುಕದೆ ಮನೆ ಕಟ್ಟಕ್ಕೆ ನೀನು ಮಾಡೋ ದಾರಿಯ ಪ್ರಯತ್ನ. ಅರ್ಥ ಆಯ್ತಾ? ಕಟ್. ಇದು ಬೇಸ್ಮೆಂಟ್. 3 ಆಫ್ಟರ್ ಕಟ್ತೇನಾ? 5 ಇದು ಪಿಲ್ಲರ್. ಇದು ಏನದು? RCC. ಏನದು? ತಡಿ. ವಾ, ಓಕೆ. ಇದೇ ಲೈಫಾಗಿ ಹಿಂಗೆ ಕೈ ಇಟ್ಟು ಕಟ್ಟಂಗೆ ಆಗ್ಬಿಡ್ಬೇಕು. ನೋಡ್ರಿ ನಮ್ಮ ಕಾರ್ ನಿಂತಲ್ಲಿ. ಹಿಂದ ದಯವಿಟ್ಟು ಹಿಂಗೆ ರಸ್ತೆ ಮಧ್ಯದಲ್ಲಿರೋ ಕೋತಿಗಳಿಗೆ ನೀವು ಏನು ಆಹಾರ ಕೊಡಬೇಡಿ. ಯಾಕಂದ್ರೆ ನೀವೇನೋ ಕೊಡ್ತೀರಾ ಅಂತ ಅವು ಮೇನ್ ರೋಡಿಗೆ ಬರ್ತವೆ. ಸ್ಪೀಡಾಗಿರೋ ವೆಹಿಕಲ್ಗಳು ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಈ ಥರ ದೇವಸ್ಥಾನಗಳಿದ್ದ ಜಾಗದಲ್ಲಿ ಓಕೆ. ನೋಡ್ರಿ ಅದು ರೋಡ್ ಎಲ್ಲ ಹೆಂಗೆ ಕ್ರಾಸ್ ಮಾಡುತ್ತೆ ಕೊಡ್ತಾರ ಆಸೆಗೆ. ದಯವಿಟ್ಟು ಹಿಂಗೆ ಯಾರು ಮಾಡೋದು. ಇವ್ರು ಹೇಳಿದ್ರು ಕೇಳ್ತಿಲ್ಲ, ಇವರು ಕೊಡಕ್ಕೆ ಹೋಗ್ಯಾರ. ಸೊಂಡಿ ಭಾರಿ ಬಂತಲ್ಲ. ಮುಂದೆ ಮಳೆನಿಲ್ಲ ನೋಡು ಅಷ್ಟೇ ಬಿಡು ಸಾಕು. ನೋಡ್ರಿ ಗಾಯ್ಸ್, ನವಿಲ್ ಸಿಕ್ತು. ಹೋಗಿ 4x 8x ಹೋಗು. ಇರು ಚಂದದ ಯಪ್ಪ ಅದು ಫುಲ್ ನವಿಲಿದ್ರೆ ಗಂಡ ಮಗ. ಒಂದ್ಸಲ ಡ್ಯಾನ್ಸ್ ಮಾಡ್ಬಿಡು ಮರ, ವಿಡಿಯೋ ಮಾಡಕತ್ತಿ ನಾವು. ಒಂದೇ ಸರಿ ಪ್ಲೀಸ್, ಒಂದೇ ಸರಿ. ಏನ್ ಚಂದಲ್ಲ. ತಲುಪಲಿದ್ದೇವೆ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ, ಬಯಸುತ್ತೇನೆ. ಆರೋಗ್ಯವಾಗಿ ಯಾರು ಚೇತರಿಸಿದ್ರು ಅಂಥವ್ರಿಗೆ ಅವಕಾಶ ಇರ್ತದೆ. ನಮಗೆ ಗಮನ ತಿಳ್ಕೊಬಾರ್ದು. ಮತ್ತಿಂದ ಅದೇನು ಬೇಕಾಗಿರುವಂಥ ವಿಶೇಷವಾದ ಪ್ರಜಾಪ್ತಾರೆ ಜನರಿಗೆ
ಈಗ ನಾವು ಹಳ್ಳಿ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿ ಒಂದು ಹಳ್ಳಿ ಅಂಗಡಿ ಅಂತ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಈಗ ಅಟ್ರಾಕ್ಟ್ ಆಗಿ ಒಳಗೆ ಬಂದಾಳ. ನನಗೆ ಸ್ವೀಟ್ ನಾನು ನೋಡೇ ಇಲ್ಲಪ್ಪ. ಡೈರೆಕ್ಟ್ ಅನಸರಾಕ್ಷ ಮಾಡ್ಬಿಟ್ಟೆ. ಯಾರು ಸ್ವೀಟ್ ಆಗಿರ್ತಾರೋ ಮನಸ್ಸಿಂದ ಅವ್ರಿಗಷ್ಟೇ ಅನಿಸ್ತದೆ. ಅದ್ರ ಅಷ್ಟೇ ಸ್ವೀಟ್ ಸಿಗಲ್ಲ. ಸರಿ ಆಯ್ತಪ್ಪ. ಸಿಗುತ್ತೆ. ಮನ್ಸಾಗ ಸ್ವೀಟ್ ಇದ್ರೆ ಮತ್ತೆ ಇದಾಗ ಅಂತ ಬಿಟ್ಟಿರ್ತಾರೆ ದೇವ್ರ. ನಾನು ಮನಸ್ಸಿಂದ ಸ್ವೀಟ್ ಇದ್ದೀನಿ ಅಂತ ಅಕ್ಕ ನೀರು ಕೊಡ್ತಾರೆ. ನೀರಿಲ್ಲ ನೀರಿಲ್ಲ. ಅಡ್ವೆಂಚರಸ್ ಡ್ರೈವ್ ನೋಡಿ ಗಾಯ್ಸ್ ನಮ್ಮದು. ಎಲ್ಲಿ ಹೋಗ್ತಿದೀವಿ ಏನು ಒಂದು ಗೊತ್ತಾಯ್ತಿಲ್ಲ ಫ್ರೆಂಡ್ಸ್. ನಿಮಗೆ ಅಲ್ಲಿ ಗೊತ್ತಾಯ್ತಿಲ್ಲ ವಿಡಿಯೋದಲ್ಲಿ. ಇಲ್ಲಂತೂ ಸಖತ್ತಾಗಿದೆ.